ಮಾತಾಡುವಾಗ ಸರ್, ನೂರಾರು ವರ್ಷಗಳಿಂದ RSS ಪಥಸಂಚಲನ ಮಾಡ್ತಿದ್ರು, ಎಲ್ಲಿಯೂ ಕೂಡ ಒಂದು ಕಿರಿಕಿರಿ ಆಗಿಲ್ಲ. ಸರ್ಕಾರದ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕೋದಕ್ಕೆ RSS ಟಾಪಿಕ್ ನ ಮುಂದೆ ತಂದಿದ್ದಾರೆ ಅಂತ. ಆದ್ರೆ ತಾವು ನೆನಪಿದ್ರೆ ಪ್ರಜಾವಾಣಿಯಲ್ಲಿ ದೊಡ್ಡ ಆರ್ಟಿಕಲ್ ಬರೆದಿದ್ರು ಕುಮಾರಸ್ವಾಮಿ ಅವರು, ಸಮಾಜದಲ್ಲಿ RSS ಅಂತ ವಿಷ ಜಂತುಗಳನ್ನ ಬೆಳೆಸಬಾರದು ಅಂತ ಆರ್ಟಿಕಲ್ ಬರೆದಿದ್ರು. ಸುಮ್ಮನೆ ಯಾವುದೋ ಒಂದು ಸುಮ್ಮನೆ ಹಿಂಗೆ ಹೇಳಿಕೆ ಅಲ್ಲ, ಎಡಿಟೋರಿಯಲ್ ಅಂದ್ರೆ ಏನು, ಆಳವಾಗಿ ಅಧ್ಯಯನ ಮಾಡ್ಕೊಂಡು ಬಹಳ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಿ ಬರೆಯುವಂತ ಒಂದು ವಿಶ್ಲೇಷಣೆ. ಒಪ್ತೀರಾ? ಎಡಿಟೋರಿಯಲ್ ಅಂದ್ರೆ ಎಡಿಟೋರಿಯಲ್ ಬರೆದಿದ್ರು ಸರ್, ಪ್ರಜಾವಾಣಿಗೆ ಇರ್ಬೇಕನ್ಸುತ್ತೆ. ಅಲ್ಲಿ ಏನೇನು ಬರೆದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ JDSನವರು ಓದ್ಕೊಳ್ಳಿ. ಒಂದನೇದು. ಎರಡನೇದು, ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ABVP ಮತ್ತು RSS ಎರಡೂ ಬ್ಯಾನ್ ಆಗಬೇಕಂತ ಪ್ರಸ್ತಾವನೆ ಮಾಡಿದರು. ಅವಾಗಿಂದ ಇವಾಗ ಏನು ಬದಲಾವಣೆ ಆಗಿದೆ? ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು. ವಿಭಿನ್ನ, ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೇವ್ಸ್ ಆಫ್ ಕರ್ನಾಟಕ.